ವಿಜಯಪುರದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಭಾಷಣದ ತುಣುಕನ್ನು ನೋಡಿದೆ. ಇದೇ ಕಾರ್ಯಕ್ರಮದಲ್ಲಿ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ರು. ಯತ್ನಾಳ್ ಅವರ ಅಭಿಮಾನಿಗಳ ದೊಡ್ಡ ಸಂಖ್ಯೆಯಲ್ಲಿದ್ದರಲ್ಲಿ ವೇದಿಕೆಯಲ್ಲಿ ಅವರ ಹೆಸರು ಕೂಗ್ತಾ ಇದ್ದಂತೆ ಜನರಿಂದ ಘೋಷಣೆಗಳು. ಕಾಂಗ್ರೆಸ್ ಮುಖಂಡರಿಗೆ ಒಂಥರ ಮುಜುಗರ ಆದಂಗೆ ಆಗೋಂಗಿತ್ತದು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ದ ವೇದಿಕೆಯಲ್ಲಿ ಬಸನಗೌಡ ಪಾಟೀಲ್ ರವರೇ, ಶಾಸಕರಾದಂಥ ಬಸನಗೌಡ ಪಾಟೀಲ್ ರವರೇ, ಶಾಸಕರಾದಂಥ ಬಸನಗೌಡ ಪಾಟೀಲ್ ರವರೇ, ಶಾಸಕರು ಆದಂಥ ಬಸನಗೌಡ ಯತ್ನಾಳ್ ಅವರೇ, ಇತರ ಎಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ, ಶಾಸಕರು ಆದಂಥ ಬಸನಗೌಡ ಯತ್ನಾಳ್ ಅವರೇ, ಮುಖ್ಯಮಂತ್ರಿಗಳ ಎದುರಿಗೆ ಯತ್ನಾಳ್ ಅವರು ತಮ್ಮ ಭಾಷಣದಲ್ಲಿ ನಾನು ಸಿದ್ದರಾಮಯ್ಯ ಏಜೆಂಟ್ ಅಲ್ಲ ಅಂದ್ರು. ಕೆಲವರು ಹೊಯ್ಕತಾರೆ ನಾನು ಸಿದ್ದರಾಮಯ್ಯ ಏಜೆಂಟ್ ಅಂತ. ಹಿಂದೆ ಕೆರೆ ತುಂಬಿದಾಗ ಧನ್ಯವಾದ ಹೇಳಿದ್ದೆ, ಪುಗಸಟ್ಟೆ ಧನ್ಯವಾದ ಹೇಳೋದಕ್ಕೇನು ದುಡ್ಡು ಬೇಕಾ ಅಂತ. ಯಾರು ಒಳ್ಳೆ ಕೆಲಸ ಮಾಡಿರ್ತಾರೆ ಅವ್ರಿಗೆ ಅಭಿನಂದನೆಯನ್ನು ಹೇಳಬೇಕಾಗಿದ್ದು ನನ್ನ ಧರ್ಮ. ನನ್ನ ಸಂಸ್ಕಾರ ಏನು ಕಲಿಸಿದೆ ಅಂದರೆ, ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದಾಗ ಸರ್ಕಾರದ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅಭಿನಂದನೆಯನ್ನು ಗೌರವ ಕೊಡುವಂಥದ್ದು ನನ್ನ ಧರ್ಮ ಮತ್ತು ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದಕ್ಕಾಗಿ ಯಾರಿಗೂ ಅಂಜುವ ಅವಶ್ಯಕತೆ ನನಗಿಲ್ಲ. ಮತ್ತು ನಾನು ಸಿದ್ದರಾಮಯ್ಯನವರೇ ಏಜೆಂಟ್ ಅಲ್ಲ. ಕೆಲವೊಂದು ಮಂದಿ ಹೊಯ್ಕೋತಾರೆ ನನ್ನ ಮ್ಯಾಗ ಸಿದ್ದರಾಮಯ್ಯ ಏಜೆಂಟ್ ಅಂತ. ನಾ ಎಂದೂ ಅವ್ರ ಬಳಿ ಹೋಗಿಲ್ಲ ಮುಖ್ಯಮಂತ್ರಿಗಳ ಬಳಿ. ಆದ್ರೆ ಅವ್ರು ಒಳ್ಳೇದು ಮಾಡಿದಾಗ ಅವಾಗ ಕೆರೆ ತುಂಬ ಕಾರ್ಯಕ್ರಮ ಮಾಡಿದ್ರು. ಬೇಗಂ ತಲಾಬ್ ಕೆರೆಯಲ್ಲಿ ತಾವು ಮುಖ್ಯಮಂತ್ರಿ ಇದ್ದಾಗ ನಾ MLC ಆಗಿದ್ದೆ. ಅವಾಗೂ ನಿಮ್ಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ನಾನು ಸಲ್ಲಿಸಿದ್ದೇನೆ. ಇವತ್ತಿಗೂ ವಿಜಯಪುರದಲ್ಲಿ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಹೆಸರಿಟ್ಟಂಥ ನಿಮಗೆ, MB ಪಾಟೀಲ್ರಿಗೆ, ಬಸ್ ಸ್ಟ್ಯಾಂಡಿಗೆ ಚೆನ್ನಮ್ಮನ ಮೂರ್ತಿ ಕೊಟ್ಟು ಅಲ್ಲಿ ಜಾಗ ಕೊಡಿಸಿದಂಥ ನಿಮಗೆ, MB ಪಾಟೀಲ್ರಿಗೆ, ರಾಮಲಿಂಗಾರೆಡ್ಡಿಗೆ ಅಭಿನಂದನೆಗಳು. ಮುಖ್ಯಮಂತ್ರಿಗಳು ಕೂಡ ತಮ್ಮ ಭಾಷಣದಲ್ಲಿ ಯತ್ನಾಳ್ ಬಗ್ಗೆ ಸೌಹಾರ್ದಯುತವಾಗಿ ಮಾತಾಡಿದ್ರು. ನಮ್ಮ ಯತ್ನಾಳ್ ಅವರು ಅಂತ ಸಂಬೋಧಿಸಿದರು. ಯತ್ನಾಳ್ ಅಭಿಮಾನಿಗಳು ಇಲ್ಲಿದ್ದಾರೆ, ನೀವು ನಮ್ಮ ಅಭಿಮಾನಿಗಳ ಕೂಡ ಅಂದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ರು ಮೇಲ್ಸೇತುವೆಗಾಗಿ ಮನವಿ ಮಾಡ್ಕೊಂಡಿದ್ದಾರಂತೆ, ಮಾಡಿಕೊಡ್ತೀನಿ ಅಂದ್ರು ಮುಖ್ಯಮಂತ್ರಿಗಳು. ಬಸನಗೌಡ ಯತ್ನಾಳ್ ಅವರು ಅವ್ರ ಕ್ಷೇತ್ರ ಅನ್ನೋದು ಗೊತ್ತು. ಇದು ನನಗೆ ಅವ್ರ ಕ್ಷೇತ್ರ ಅಲ್ಲ ಇದು ಬಿಜಾಪುರ. ಅದರಿಂದ ಅವರ ಅಭಿಮಾನಿಗಳಿದ್ದಾರೆ. ನೀವು ನಮ್ಮ ಅಭಿಮಾನಿಗಳು ಕೂಡ. ಬಸನಗೌಡ ಯತ್ನಾಳ್ ಅವರು ಅನೇಕ ವಿಚಾರಗಳನ್ನು, ಅನೇಕ ಒತ್ತಾಯಗಳನ್ನು ಮಾಡಿದ್ದಾರೆ. ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಮೇಲ್ಸೇತುವೆ. 160 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಮೇಲ್ಸೇತುವೆ ಮಾಡಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತ
ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.